NDA ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿ ಅನುಸೂಯ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ನಿಮ್ಮ ಪತಿಯವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏನು ಅನ್ನಿಸ್ತಿದೆ ಮೇಡಮ್? ಅಂದರೆ ಒಳ್ಳೆಯದಾಗತ್ತೆ ಮುಂದಕ್ಕೆ ಅಂತ, ಒಳ್ಳೆಯದಾಗತ್ತೆ. ಪ್ರಮುಖವಾಗಿ ಇವತ್ತು ಇಬ್ಬರು ಮಾಜಿ CMಗಳು, ಅಂದರೆ ಒಂದು ಕಡೆ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಯಡಿಯೂರಪ್ಪನವರು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡು ಸಾಕಷ್ಟು ಜನರಿಗೆ ಸಂದೇಶವನ್ನು ನೀಡಿದ್ದಾರೆ, ಮತವನ್ನು ಕೇಳಿದ್ದಾರೆ. ಏನು ಹೇಳ್ತೀವಿ? ಅವರಿಬ್ಬರು ಮಾಡಿದ ಸಾಧನೆಯನ್ನು ಅದರ ಫಲವಾಗಿ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಹೇಳಿ ಜನದಲ್ಲಿ ಮತದಾರರಲ್ಲಿ ಅವರೊಂದು ವಿನಂತಿ ಮಾಡಿ ಡಾಕ್ಟ್ರಿಗೆ ಅಂದರೆ CN ಮಂಜುನಾಥ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬಲ ಕೊಡೋದ್ರಲ್ಲಿ ಅವರು ಎರಡೂ ಕಡೆ ನಿಂತು ಹೃದ್ರೋಗ ತಜ್ಞರಾಗಿ ಕರ್ತವ್ಯವನ್ನು ನಿರ್ವಹಿಸುವಾಗ ನೀವು ಸಾಕಷ್ಟು ಹೆಜ್ಜೆಯನ್ನು ಇಡ್ತಾ ಅವರಿಗೆ ಒಳ್ಳೆ ಸಂದೇಶಗಳನ್ನ ಕೊಡ್ತಾ ಹಾಗೆ ಅವರ ಬೆನ್ನೆಲುಬಾಗಿ ನಿಂತಿದ್ರೆ, ಈಗ ರಾಜಕೀಯವಾಗಿ ಕೂಡ ಅವರು ಕಣಕ್ಕಿಳಿದಿದ್ದಾರೆ. ಈಗ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತೋ, ಯಾವ ಒಂದು ಬೆನ್ನೆಲುಬಾಗಿ ಯಾವ ರೀತಿಯ ಒಂದು ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು ಅಂದರೆ, ರಾಜಕೀಯ ನನಗಿದು ಹೊಸದಲ್ಲ, ಇದು ಹೊಸದಲ್ಲ. ನಮ್ಮ ತಂದೆಯವರು ರಾಮನಗರದಲ್ಲಿ MLAಗೆ ನಿಂತಿದ್ದಾಗ ನಾನು ನನ್ನ ತಂಗಿನೇ ಜನಗಳನ್ನ ಒಬ್ಬರಿಗೆ ಒಂದೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರಲ್ಲೂ ನಾವು ಅವರಿಗೆ ಮತ ಕೇಳಿದ್ದೀವಿ. ಕುಮಾರಣ್ಣ ಬೇರೆ ರೀತಿ ಅವ್ರಿಗೆ ಸಹಕಾರ ಮಾಡಿದರೆ ನಾವು ನಮ್ಮದೇ ಆದ ರೀತಿಯಲ್ಲಿ ಮಾಡಿದ್ದೀವಿ. ಅದು ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಾನು ಈಗ ಬಹುಶಃ ಕುಮಾರಣ್ಣ ಪೂರ್ತಿ ರಾಜಕೀಯಕ್ಕೆ ಬಂದ ಮೇಲೆ ನಾನು ಹಿಂದೆ ಸರಿದಿದ್ದೀನಿ. ಅದಕ್ಕಿಂತ ಮುಂಚೆ ಅರಕಲಗೂಡು ಕ್ಷೇತ್ರ, ಹೊಳೆ ನರಸೀಪುರ, ಹಾಸನ ಎಲ್ಲ ಇದೇ ರೀತಿ ಕನಕಪುರಕ್ಕೆ ಬಂದಿದ್ದೀನಿ ನಾನು. ಕನಕಪುರ, ಮಾಗಡಿ ಈಗ ಸುಮಾರು ಜನ ಗೊತ್ತು ನನಗೆ. ಇದು ರಾಜಕೀಯ ನನಗೇನು ಹೊಸದಲ್ಲ, ಅಷ್ಟೇ. ರಾಜಕೀಯದ್ದು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾನು ಶುರುವಿನಲ್ಲಿ ರಾಜಕೀಯ ನಮಗೆ ಬೇಡ ಅಂತ ಹೇಳಿದ್ದ. ಮೇಡಮ್, ಈಗ ಡಾಕ್ಟರ್ ಮಂಜುನಾಥ್ ಅವ್ರ ಪರ ನೀವು ಕೂಡ ಪ್ರಚಾರಕ್ಕೆ ಬರ್ತೀರಾ? ಖಂಡಿತ ಮಾಡ್ತೀನಿ. ಯಾಕೆಂದರೆ ತಂದೆಗೆ ಮಾಡಿದ್ದೀನಿ, ಅಣ್ಣಂದ್ರಿಗೆ ಮಾಡಿದ್ದೀನಿ, ಸಾಲದಕ್ಕೆ KR ಪೇಟೆಲೂ ಒಬ್ರಿಗೆ ಮಾಡಿದ್ದೀನಿ. ನಮಗೆ ಸಂಬಂಧ ಇಲ್ದಿದ್ದಾಗ ಮಾಡಿದ್ದೀನಿ. ಈಗ ಅವ್ರು ನಮ್ಮ ಜೊತೆಲಿ ಇದ್ದಾರೆ ಅಂತಿದ್ದಾರೆ. ಅದರಿಂದ ನನಗೆ ಈಗ ಎಲ್ರಿಗೂ ಮಾಡಿದ ಮೇಲೆ ಅವರಿಗೆ ಮದುವೆ ಆದ ದಿವಸದಿಂದ ಜೊತೆಯಾಗಿ ನಿಂತಿದ್ದೀನಿ. ಈಗ ಖಂಡಿತ ರಾಜಕೀಯವಾಗಿ ನನಗೆ ಈ ವಯಸ್ಸಲ್ಲಿ ಎಷ್ಟು ಮಾಡ್ಬೋದು ಅದು ಖಂಡಿತ ಮಾಡ್ತೀನಿ. ಈ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಜನಕ್ಕೆ ಏನು ಹೇಳಿಕೆ? ಅವರಿಗೆ ಮೊಟ್ಟ ಮೊದಲನೇದಾಗಿ ಅವರೆಲ್ಲರಲ್ಲೂ ಕೇಳೋದಿಷ್ಟೇ, ನಿಮಗೆ ಒಳ್ಳೆ ಮತ ಕೊಟ್ಟು ಅವರು ಡೈರೆಕ್ಟ್ರಾಗಿದ್ದಾಗ ಜಯದೇವದಲ್ಲಿ ಸಾಧನೆ ಮಾಡಿ ನಿಮಗೆಲ್ಲ ಕಣ್ಣೆದುರಿಗೆ ಇದೆ ಅವರ ಸಾಧನೆ. ಅದರಿಂದ ಅವರು ನಿಮ್ಮ ಸೇವೆನ ಖಂಡಿತ ಮಾಡ್ತಾರೆ ಅನ್ನೋದು ಹೆಚ್ಚಿನ ಭಾಗ ಎಲ್ಲರಿಗೂ ಗೊತ್ತಿದೆ. ಈ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಸಾಧನೆ ಮಾಡಿದ್ದು ಬರೀ ಆಸ್ಪತ್ರೆಗೆ ಸೀಮಿತವಾಗಿತ್ತು. ಈಗ ಅವರು ರಾಜಕಾರಣಕ್ಕೆ ಬಂದು ಸಮಾಜದ ಸೇವೆಗೆ ನಿಂತಿದ್ದಾರೆ. ಇದು ಬೇರೆ ರೀತಿ ಸಮಾಜ ಸೇವೆ. ವ್ಯತ್ಯಾಸ ಏನು ಅಂದರೆ, ಆವಾಗ ಜನರು ಡಾಕ್ಟ್ರ್ ಹತ್ರ ಹೋಗ್ತಿದ್ರು, ಈಗ ಡಾಕ್ಟ್ರೇ ಜನದ ಹತ್ರ ಬರ್ತಿದ್ದಾರೆ. ಅವ್ರ ಸಮಸ್ಯೆ ಸುಲಭವಾಗಿ ಪರಿಹಾರ ಮಾಡಿಕೊಡ್ತಾರೆ. ಇವಾಗ ಆರೋಗ್ಯ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದ್ದು ಅಂದರೆ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕೃಷಿ, ಶಿಕ್ಷಣ, ಆರೋಗ್ಯ ಎಲ್ಲದರಲ್ಲೂ ಏನೋ ಸಮಸ್ಯೆ ಇದ್ದರೆ ಅವ್ರು ಪರಿಹಾರ ಮಾಡೋಂಥ ಶಕ್ತಿ ಅವ್ರಿಗಿದೆ. ದಯವಿಟ್ಟು ಎಲ್ಲ ಮತದಾರರಲ್ಲಿ ನಂದೊಂದು ವಿನಂತಿ, ಅವರು ಜಯದೇವದಲ್ಲಿದ್ದಾಗ ಅವ್ರದ್ದೊಂದು ಘೋಷ ಇತ್ತು, ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ. ಈಗ ನಿಮ್ಮಲ್ಲಿ ನಾನೆಲ್ಲ ಒಂದು ವಿನಂತಿ ಮಾಡ್ತೀನಿ, ಮತ ಮೊದಲು ಸೇವೆ ನಿರಂತರ ಅಂತ ಮನಸ್ಸಲ್ಲಿಟ್ಟು ಒಳ್ಳೆ ಮನಸ್ಸಿಂದ ಹೃದಯವಂತನಿಗೆ ಒಂದು ಹೃದಯಪೂರ್ವಕವಾದ ಒಂದು ಮತದಾನ ಕೊಟ್ಟು ಶಕ್ತಿ ಕೊಡಿ ಅಂತ ಕೇಳ್ತೀನಿ. ಕಡೆಯದಾಗಿ ನಿಮ್ಮ ಅಂದರೆ ಡಾಕ್ಟರ್ ಮಂಜುನಾಥ್ ಅವರ ವಿರೋಧಿಗಳಿಗೆ ಏನು ಹೇಳಕ್ಕೆ ಇಷ್ಟ? ಬಹುಶಃ ನಿಮಗೆ ಗೊತ್ತು ಅನಿಸುತ್ತೆ, ನಮ್ಮ ತಂದೆ ಆಗಲಿ, ನಾನಾಗಲಿ, ನನ್ನ ಯಜಮಾನರಾಗಲಿ, ನಾವು ಯಾರಲ್ಲೂ ದ್ವೇಷ ಇಟ್ಟಿಲ್ಲ. ಮನಸ್ಸಿನಲ್ಲಿ ದ್ವೇಷ ಭಾವನೆ ಇಲ್ಲವೇ ಇಲ್ಲ. ಖಂಡಿತ ಅದರ ಬಗ್ಗೆ ನಾವು ಯಾವತ್ತೂ ಯೋಚಿಸಿಲ್ಲ. ಈಗ ನಮಗೆ ನಿಯಮವಾಗಿ ನಾವಿಲ್ಲಿ ಬಂದು ಚುನಾವಣೆಗೆ ನಿಂತಿದ್ದೀವಿ. ನಮ್ಮ ಸಾಧನೆ ಹೇಳ್ತೀವಿ, ಮುಂದೆ ಮಾಡೋಂಥ ಸೇವೆ ಹೇಳ್ತೀವಿ. ನಮಗೆ ಅವರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ಇಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ಪತ್ನಿ ಅನುಸೂಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.